ಎಲೆಕ್ಷನ್ ಮುಗಿದ ನಂತರ ಫಲಿತಾಂಶ ಬಂದ ನಂತರ ಮುಂದೆ ಇರುವಂತಹ ಪ್ರಶ್ನೆ ಅಂತಂದ್ರೆ ಈ ಸರ್ಕಾರ ರಚನೆಯ ವಿಚಾರ. ಸರ್ಕಾರ ರಚನೆ, ಹಕ್ಕೊತ್ತಾಯ ಇದೆಲ್ಲವೂ ಕೂಡ ಬರುತ್ತೆ. ಆದ್ರೆ ಪ್ರಮುಖವಾಗಿ ಕಾಡೋದು ಅಂತಂದ್ರೆ ಸಿಎಂ ಯಾರಾಗ್ತಾರೆ ಅನ್ನುವಂತ ಪ್ರಶ್ನೆ. ಕೇರಳದಲ್ಲೂ ಕೂಡ ಸದ್ಯಕ್ಕೆ ಅದೇ ಪ್ರಶ್ನೆ. ಮುಖ್ಯಮಂತ್ರಿ ಗದ್ದುಗೆ ಯಾರಿಗೆ ಕೇರಳಂನಲ್ಲಿ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ಗೆ ಭರ್ಜರಿ ಗೆಲುವು ಸಿಕ್ಕಿದೆ ಈ ಬಾರಿ. ಸಿಎಂ ರೇಸ್ನಲ್ಲಿ ಪ್ರಮುಖರಿದ್ದಾರೆ. ಹಲವರ ಹೆಸರು ಈಗ ಕೇಳಿ ಬರ್ತಾ ಇದೆ. ಬಿಡಿ ಸತೀಶನ್ಗೆ ಹಾಗಾದ್ರೆ ಈ ಬಾರಿ ಸಿಎಂ ಕುರ್ಚಿ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ. ಸಿಎಂ ರೇಸ್ನಲ್ಲಿ ರಮೇಶ್ ಚೆನ್ನಿತ್ತಲ ಕೂಡ ಇದ್ದಾರೆ. ಹಾಗೆ ಕೆಸಿ ವೇಣುಗೋಪಾಲ್ ಹೆಸರು ಕೂಡ ಬಹಳ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇರೋದ್ರಿಂದ ಅವರಿಗೆ ಈ ಬಾರಿ ಲಕ್ ಒಲಿಯುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಏನಾಗುತ್ತೆ ಈ 3 ಜನರ ವಿಶೇಷತೆ ಏನು ಅಂದ್ರೆ ವಿಡಿ ಸತೀಶ್ ಅನ್ನು ಅಲ್ಲಿ ರೂಟೆಡ್, ಅವ್ರು ಕೇರಳದಲ್ಲೇ ಚೆನ್ನಾಗಿ ಅಲ್ಲೇ ಇದ್ಕೊಂಡು ಅಲ್ಲೇ ರಾಜಕಾರಣ ಮಾಡಿ ಅಲ್ಲೇ ಬೇರು ಬಿಟ್ಟು ಅಲ್ಲೇ ಸ್ಥಾಪಿತವಾಗಿ ಇರುವಂತವ್ರು, ಬಹಳ ಸೀನಿಯರ್. ಮತ್ತೆ ಅವ್ರಿಗೆ ಜನಸಂಪರ್ಕ ಬಹಳ ಚೆನ್ನಾಗಿದೆ. ಕೆಸಿ ವೇಣುಗೋಪಾಲ್ ಏನು ಅಂತಂದ್ರೆ ಡೆಲ್ಲಿ ಪಾಲಿಟಿಕ್ಸ್ ಗೆ ತುಂಬಾ ಜಾಸ್ತಿ ಹೋಗ್ಬಿಟ್ರು. ಹಾಗಾಗಿ ಅಫ್ಕೋರ್ಸ್ ಅವ್ರು ರಾಹುಲ್ ಗಾಂಧಿಗೆ ಆಪ್ತ ಅನ್ನುವಂತ ಒಂದು ಅಡ್ವಾಂಟೇಜ್ ಅವ್ರಿಗೆ ಇದ್ದೇ ಇದೆ. ಅವರಿಗೆ ಬೇಕಾದಂತವರಿಗೆ ಅವರು ಟಿಕೆಟ್ಸ್ ಕೊಟ್ಟಿದ್ದಾರೆ ಅಲ್ಲಿ ಅಂತ ಹೇಳಲಾಗಿದೆ. ಕೆಸಿ ವೇಣುಗೋಪಾಲ್ ಅವರನ್ನೇ ಮಾಡ್ತಾರೆ ಅಂತ ಒಂದಷ್ಟು ಮೂಲಗಳು ಹೇಳ್ತಾ ಇದ್ದಾವೆ. ಚೆನ್ನಿತಾಲ ಅವರ ಅಡ್ವಾಂಟೇಜ್ ಏನು ಅಂತಂದ್ರೆ ಸೀನಿಯರ್ ಮೋಸ್ಟ್ ಅಲ್ಲಿ. ಅವರು ಸಚಿವರಾಗಿ ಆಲ್ರೆಡಿ ಉಮ್ಮನ್ಚಾಂಡಿ ಗವರ್ಮೆಂಟ್ ಅಲ್ಲಿ ಕೆಲಸ ಕೂಡ ಮಾಡಿದಂತವರು, ಚೆನ್ನಾಗಿ ಅನುಭವ ಇದೆ. ಹಾಗಾಗಿ ಮತ್ತೆ ನಿಭಾಯಿಸುವ ಶಕ್ತಿ ಇದೆ ಅಂತ, ಏನೇ ಸನ್ನಿವೇಶ ಬಂದರೂ ನಿಭಾಯಿಸುವ ಶಕ್ತಿ ಇದೆ ಅಂತ ಕೂಡ. ಹಾಗಾಗಿ ಆದ್ರೆ ರಾಜಕೀಯ ಲೆಕ್ಕಾಚಾರಗಳು ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಸಿ ವೇಣುಗೋಪಾಲ್ ತುಂಬಾ ವರ್ಕ್ ಮಾಡಿದ್ದಾರೆ, ಜೊತೆಗೆ ರಾಹುಲ್ ಆಪ್ತ. ಹಾಗಾಗಿ ಹೈಕಮಾಂಡ್ ಮೋಸ್ಟ್ಲಿ ಕೆಸಿ ವೇಣುಗೋಪಾಲ್ಗೆ ಪಟ್ಟ ಕಟ್ಟಬಹುದು ಅನ್ನುವಂತ ಸುದ್ದಿಗಳು ಓಡಾಡ್ತಾ ಇದೆ. ಎಕ್ಸಾಕ್ಟ್ಲಿ. ಇದು ಕೇರಳದ ವಿಚಾರ. ಎಲೆಕ್ಷನ್ ಮುಗಿದ ನಂತರ ಫಲಿತಾಂಶ ಬಂದ ನಂತರ ಮುಂದೆ ಇರುವಂತಹ ಪ್ರಶ್ನೆ ಅಂತಂದ್ರೆ ಈ ಸರ್ಕಾರ ರಚನೆಯ ವಿಚಾರ. ಸರ್ಕಾರ ರಚನೆ, ಹಕ್ಕೊತ್ತಾಯ ಇದೆಲ್ಲವೂ ಕೂಡ ಬರುತ್ತೆ. ಆದ್ರೆ ಪ್ರಮುಖವಾಗಿ ಕಾಡೋದು ಅಂತಂದ್ರೆ ಸಿಎಂ ಯಾರಾಗ್ತಾರೆ ಅನ್ನುವಂತ ಪ್ರಶ್ನೆ. ಕೇರಳದಲ್ಲೂ ಕೂಡ ಸದ್ಯಕ್ಕೆ ಅದೇ ಪ್ರಶ್ನೆ. ಮುಖ್ಯಮಂತ್ರಿ ಗದ್ದುಗೆ ಯಾರಿಗೆ ಕೇರಳಂನಲ್ಲಿ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ಗೆ ಭರ್ಜರಿ ಗೆಲುವು ಸಿಕ್ಕಿದೆ ಈ ಬಾರಿ. ಸಿಎಂ ರೇಸ್ನಲ್ಲಿ ಪ್ರಮುಖರಿದ್ದಾರೆ. ಹಲವರ ಹೆಸರು ಈಗ ಕೇಳಿ ಬರ್ತಾ ಇದೆ. ಬಿಡಿ ಸತೀಶನ್ಗೆ ಹಾಗಾದ್ರೆ ಈ ಬಾರಿ ಸಿಎಂ ಕುರ್ಚಿ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ. ಸಿಎಂ ರೇಸ್ನಲ್ಲಿ ರಮೇಶ್ ಚೆನ್ನಿತ್ತಲ ಕೂಡ ಇದ್ದಾರೆ. ಹಾಗೆ ಕೆಸಿ ವೇಣುಗೋಪಾಲ್ ಹೆಸರು ಕೂಡ ಬಹಳ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇರೋದ್ರಿಂದ ಅವರಿಗೆ ಈ ಬಾರಿ ಲಕ್ ಒಲಿಯುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಏನಾಗುತ್ತೆ ಈ 3 ಜನರ ವಿಶೇಷತೆ ಏನು ಅಂದ್ರೆ ವಿಡಿ ಸತೀಶ್ ಅನ್ನು ಅಲ್ಲಿ ರೂಟೆಡ್, ಅವ್ರು ಕೇರಳದಲ್ಲೇ ಚೆನ್ನಾಗಿ ಅಲ್ಲೇ ಇದ್ಕೊಂಡು ಅಲ್ಲೇ ರಾಜಕಾರಣ ಮಾಡಿ ಅಲ್ಲೇ ಬೇರು ಬಿಟ್ಟು ಅಲ್ಲೇ ಸ್ಥಾಪಿತವಾಗಿ ಇರುವಂತವ್ರು, ಬಹಳ ಸೀನಿಯರ್. ಮತ್ತೆ ಅವ್ರಿಗೆ ಜನಸಂಪರ್ಕ ಬಹಳ ಚೆನ್ನಾಗಿದೆ. ಕೆಸಿ ವೇಣುಗೋಪಾಲ್ ಏನು ಅಂತಂದ್ರೆ ಡೆಲ್ಲಿ ಪಾಲಿಟಿಕ್ಸ್ ಗೆ ತುಂಬಾ ಜಾಸ್ತಿ ಹೋಗ್ಬಿಟ್ರು. ಹಾಗಾಗಿ ಅಫ್ಕೋರ್ಸ್ ಅವ್ರು ರಾಹುಲ್ ಗಾಂಧಿಗೆ ಆಪ್ತ ಅನ್ನುವಂತ ಒಂದು ಅಡ್ವಾಂಟೇಜ್ ಅವ್ರಿಗೆ ಇದ್ದೇ ಇದೆ. ಅವರಿಗೆ ಬೇಕಾದಂತವರಿಗೆ ಅವರು ಟಿಕೆಟ್ಸ್ ಕೊಟ್ಟಿದ್ದಾರೆ ಅಲ್ಲಿ ಅಂತ ಹೇಳಲಾಗಿದೆ. ಕೆಸಿ ವೇಣುಗೋಪಾಲ್ ಅವರನ್ನೇ ಮಾಡ್ತಾರೆ ಅಂತ ಒಂದಷ್ಟು ಮೂಲಗಳು ಹೇಳ್ತಾ ಇದ್ದಾವೆ. ಚೆನ್ನಿತಾಲ ಅವರ ಅಡ್ವಾಂಟೇಜ್ ಏನು ಅಂತಂದ್ರೆ ಸೀನಿಯರ್ ಮೋಸ್ಟ್ ಅಲ್ಲಿ. ಅವರು ಸಚಿವರಾಗಿ ಆಲ್ರೆಡಿ ಉಮ್ಮನ್ಚಾಂಡಿ ಗವರ್ಮೆಂಟ್ ಅಲ್ಲಿ ಕೆಲಸ ಕೂಡ ಮಾಡಿದಂತವರು, ಚೆನ್ನಾಗಿ ಅನುಭವ ಇದೆ. ಹಾಗಾಗಿ ಮತ್ತೆ ನಿಭಾಯಿಸುವ ಶಕ್ತಿ ಇದೆ ಅಂತ, ಏನೇ ಸನ್ನಿವೇಶ ಬಂದರೂ ನಿಭಾಯಿಸುವ ಶಕ್ತಿ ಇದೆ ಅಂತ ಕೂಡ. ಹಾಗಾಗಿ ಆದ್ರೆ ರಾಜಕೀಯ ಲೆಕ್ಕಾಚಾರಗಳು ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಸಿ ವೇಣುಗೋಪಾಲ್ ತುಂಬಾ ವರ್ಕ್ ಮಾಡಿದ್ದಾರೆ, ಜೊತೆಗೆ ರಾಹುಲ್ ಆಪ್ತ. ಹಾಗಾಗಿ ಹೈಕಮಾಂಡ್ ಮೋಸ್ಟ್ಲಿ ಕೆಸಿ ವೇಣುಗೋಪಾಲ್ಗೆ ಪಟ್ಟ ಕಟ್ಟಬಹುದು ಅನ್ನುವಂತ ಸುದ್ದಿಗಳು ಓಡಾಡ್ತಾ ಇದೆ. ಎಕ್ಸಾಕ್ಟ್ಲಿ. ಇದು ಕೇರಳದ ವಿಚಾರ. ಎಲೆಕ್ಷನ್ ಮುಗಿದ ನಂತರ ಫಲಿತಾಂಶ ಬಂದ ನಂತರ ಮುಂದೆ ಇರುವಂತಹ ಪ್ರಶ್ನೆ ಅಂತಂದ್ರೆ ಈ ಸರ್ಕಾರ ರಚನೆಯ ವಿಚಾರ. ಸರ್ಕಾರ ರಚನೆ, ಹಕ್ಕೊತ್ತಾಯ ಇದೆಲ್ಲವೂ ಕೂಡ ಬರುತ್ತೆ. ಆದ್ರೆ ಪ್ರಮುಖವಾಗಿ ಕಾಡೋದು ಅಂತಂದ್ರೆ ಸಿಎಂ ಯಾರಾಗ್ತಾರೆ ಅನ್ನುವಂತ ಪ್ರಶ್ನೆ. ಕೇರಳದಲ್ಲೂ ಕೂಡ ಸದ್ಯಕ್ಕೆ ಅದೇ ಪ್ರಶ್ನೆ. ಮುಖ್ಯಮಂತ್ರಿ ಗದ್ದುಗೆ ಯಾರಿಗೆ ಕೇರಳಂನಲ್ಲಿ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ಗೆ ಭರ್ಜರಿ ಗೆಲುವು ಸಿಕ್ಕಿದೆ ಈ ಬಾರಿ. ಸಿಎಂ ರೇಸ್ನಲ್ಲಿ ಪ್ರಮುಖರಿದ್ದಾರೆ. ಹಲವರ ಹೆಸರು ಈಗ ಕೇಳಿ ಬರ್ತಾ ಇದೆ. ಬಿಡಿ ಸತೀಶನ್ಗೆ ಹಾಗಾದ್ರೆ ಈ ಬಾರಿ ಸಿಎಂ ಕುರ್ಚಿ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ. ಸಿಎಂ ರೇಸ್ನಲ್ಲಿ ರಮೇಶ್ ಚೆನ್ನಿತ್ತಲ ಕೂಡ ಇದ್ದಾರೆ. ಹಾಗೆ ಕೆಸಿ ವೇಣುಗೋಪಾಲ್ ಹೆಸರು ಕೂಡ ಬಹಳ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇರೋದ್ರಿಂದ ಅವರಿಗೆ ಈ ಬಾರಿ ಲಕ್ ಒಲಿಯುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಏನಾಗುತ್ತೆ ಈ 3 ಜನರ ವಿಶೇಷತೆ ಏನು ಅಂದ್ರೆ ವಿಡಿ ಸತೀಶ್ ಅನ್ನು ಅಲ್ಲಿ ರೂಟೆಡ್, ಅವ್ರು ಕೇರಳದಲ್ಲೇ ಚೆನ್ನಾಗಿ ಅಲ್ಲೇ ಇದ್ಕೊಂಡು ಅಲ್ಲೇ ರಾಜಕಾರಣ ಮಾಡಿ ಅಲ್ಲೇ ಬೇರು ಬಿಟ್ಟು ಅಲ್ಲೇ ಸ್ಥಾಪಿತವಾಗಿ ಇರುವಂತವ್ರು, ಬಹಳ ಸೀನಿಯರ್. ಮತ್ತೆ ಅವ್ರಿಗೆ ಜನಸಂಪರ್ಕ ಬಹಳ ಚೆನ್ನಾಗಿದೆ. ಕೆಸಿ ವೇಣುಗೋಪಾಲ್ ಏನು ಅಂತಂದ್ರೆ ಡೆಲ್ಲಿ ಪಾಲಿಟಿಕ್ಸ್ ಗೆ ತುಂಬಾ ಜಾಸ್ತಿ ಹೋಗ್ಬಿಟ್ರು. ಹಾಗಾಗಿ ಅಫ್ಕೋರ್ಸ್ ಅವ್ರು ರಾಹುಲ್ ಗಾಂಧಿಗೆ ಆಪ್ತ ಅನ್ನುವಂತ ಒಂದು ಅಡ್ವಾಂಟೇಜ್ ಅವ್ರಿಗೆ ಇದ್ದೇ ಇದೆ. ಅವರಿಗೆ ಬೇಕಾದಂತವರಿಗೆ ಅವರು ಟಿಕೆಟ್ಸ್ ಕೊಟ್ಟಿದ್ದಾರೆ ಅಲ್ಲಿ ಅಂತ ಹೇಳಲಾಗಿದೆ.
ಕೆ.ಸಿ. ವೇಣುಗೋಪಾಲ್ ಅವರನ್ನೇ ಮಾಡ್ತಾರೆ ಅಂತ ಒಂದಷ್ಟು ಮೂಲಗಳು ಹೇಳ್ತಾ ಇದ್ದಾವೆ. ಚೆನ್ನಿತಾಲ ಅವರ ಅಡ್ವಾಂಟೇಜ್ ಏನು ಅಂತಂದ್ರೆ ಹಿ ಇಸ್ ಸೀನಿಯರ್ ಮೋಸ್ಟ್ ಅಲ್ಲಿ. ಅವರು ಸಚಿವರಾಗಿ ಆಲ್ರೆಡಿ ಉಮ್ಮನ್ ಚಾಂಡಿ ಗವರ್ಮೆಂಟ್ ಅಲ್ಲಿ ಕೆಲಸ ಕೂಡ ಮಾಡಿದಂತವರು, ಚೆನ್ನಾಗಿ ಅನುಭವ ಇದೆ. ಹಾಗಾಗಿ ಮತ್ತೆ ನಿಭಾಯಿಸುವ ಶಕ್ತಿ ಇದೆ ಅಂತ, ಏನೇ ಸನ್ನಿವೇಶ ಬಂದರೂ ನಿಭಾಯಿಸುವ ಶಕ್ತಿ ಇದೆ ಅಂತ ಕೂಡ. ಹಾಗಾಗಿ ಆದ್ರೆ ರಾಜಕೀಯ ಲೆಕ್ಕಾಚಾರಗಳು ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಕೆ.ಸಿ. ವೇಣುಗೋಪಾಲ್ ತುಂಬಾ ವರ್ಕ್ ಮಾಡಿದ್ದಾರೆ, ಜೊತೆಗೆ ರಾಹುಲ್ ಆಪ್ತ. ಹಾಗಾಗಿ ಹೈಕಮಾಂಡ್ ಮೋಸ್ಟ್ಲಿ ಕೆ.ಸಿ. ವೇಣುಗೋಪಾಲ್ಗೆ ಪಟ್ಟ ಕಟ್ಟಬಹುದು ಅನ್ನುವಂತ ಸುದ್ದಿಗಳು ಓಡಾಡ್ತಾ ಇದೆ. ಎಕ್ಸಾಕ್ಟ್ಲಿ. ಇದು ಕೇರಳದ ವಿಚಾರ. ಎಲೆಕ್ಷನ್ ಮುಗಿದ ನಂತರ, ಫಲಿತಾಂಶ ಬಂದ ನಂತರ ಮುಂದೆ ಇರುವಂತಹ ಪ್ರಶ್ನೆ ಅಂತಂದ್ರೆ ಈ ಸರ್ಕಾರ ರಚನೆಯ ವಿಚಾರ. ಸರ್ಕಾರ ರಚನೆ, ಹಕ್ಕೊತ್ತಾಯ ಇದೆಲ್ಲವೂ ಕೂಡ ಬರುತ್ತೆ. ಆದ್ರೆ ಪ್ರಮುಖವಾಗಿ ಕಾಡೋದು ಅಂತಂದ್ರೆ ಸಿಎಂ ಯಾರಾಗ್ತಾರೆ ಅನ್ನುವಂತ ಪ್ರಶ್ನೆ. ಕೇರಳದಲ್ಲೂ ಕೂಡ ಸದ್ಯಕ್ಕೆ ಅದೇ ಪ್ರಶ್ನೆ. ಮುಖ್ಯಮಂತ್ರಿ ಗದ್ದುಗೆ ಯಾರಿಗೆ ಕೇರಳಂನಲ್ಲಿ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ಗೆ ಭರ್ಜರಿ ಗೆಲುವು ಸಿಕ್ಕಿದೆ ಈ ಬಾರಿ. ಸಿಎಂ ರೇಸ್ನಲ್ಲಿ ಪ್ರಮುಖರಿದ್ದಾರೆ. ಹಲವರ ಹೆಸರು ಈಗ ಕೇಳಿ ಬರ್ತಾ ಇದೆ. ಬಿಡಿ ಸತೀಶನ್ಗೆ ಹಾಗಾದ್ರೆ ಈ ಬಾರಿ ಸಿಎಂ ಕುರ್ಚಿ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ. ಸಿಎಂ ರೇಸ್ನಲ್ಲಿ ರಮೇಶ್ ಚೆನ್ನಿತ್ತಲ ಕೂಡ ಇದ್ದಾರೆ. ಹಾಗೆ ಕೆ.ಸಿ. ವೇಣುಗೋಪಾಲ್ ಹೆಸರು ಕೂಡ ಬಹಳ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇರೋದ್ರಿಂದ ಅವರಿಗೆ ಈ ಬಾರಿ ಲಕ್ ಒಲಿಯುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಏನಾಗುತ್ತೆ? ಈ 3 ಜನರ ವಿಶೇಷತೆ ಏನು ಅಂದ್ರೆ ವಿ.ಡಿ. ಸತೀಶ್ ಅನ್ನು ಅಲ್ಲಿ ರೂಟೆಡ್, ಅವರು ಕೇರಳದಲ್ಲೇ ಚೆನ್ನಾಗಿ ಅಲ್ಲೇ ಇದ್ಕೊಂಡು ಅಲ್ಲೇ ರಾಜಕಾರಣ ಮಾಡಿ ಅಲ್ಲೇ ಬೇರು ಬಿಟ್ಟು ಅಲ್ಲೇ ಸ್ಥಾಪಿತವಾಗಿ ಇರುವಂತವರು, ಬಹಳ ಸೀನಿಯರ್. ಮತ್ತೆ ಅವರಿಗೆ ಜನಸಂಪರ್ಕ ಬಹಳ ಚೆನ್ನಾಗಿದೆ. ಕೆ.ಸಿ. ವೇಣುಗೋಪಾಲ್ ಏನು ಅಂತಂದ್ರೆ ಡೆಲ್ಲಿ ಪಾಲಿಟಿಕ್ಸ್ ಗೆ ತುಂಬಾ ಜಾಸ್ತಿ ಹೋಗ್ಬಿಟ್ರು. ಹಾಗಾಗಿ ಅಫ್ಕೋರ್ಸ್ ಅವರು ರಾಹುಲ್ ಗಾಂಧಿಗೆ ಆಪ್ತ ಅನ್ನುವಂತ ಒಂದು ಅಡ್ವಾಂಟೇಜ್ ಅವರಿಗೆ ಇದ್ದೇ ಇದೆ. ಅವರಿಗೆ ಬೇಕಾದಂತವರಿಗೆ ಅವರು ಟಿಕೆಟ್ಸ್ ಕೊಟ್ಟಿದ್ದಾರೆ ಅಲ್ಲಿ ಅಂತ ಹೇಳಲಾಗಿದೆ. ಕೆ.ಸಿ. ವೇಣುಗೋಪಾಲ್ ಅವರನ್ನೇ ಮಾಡ್ತಾರೆ ಅಂತ ಒಂದಷ್ಟು ಮೂಲಗಳು ಹೇಳ್ತಾ ಇದ್ದಾವೆ. ಚೆನ್ನಿತಾಲ ಅವರ ಅಡ್ವಾಂಟೇಜ್ ಏನು ಅಂತಂದ್ರೆ ಹಿ ಇಸ್ ಸೀನಿಯರ್ ಮೋಸ್ಟ್ ಅಲ್ಲಿ. ಅವರು ಸಚಿವರಾಗಿ ಆಲ್ರೆಡಿ ಉಮ್ಮನ್ ಚಾಂಡಿ ಗವರ್ಮೆಂಟ್ ಅಲ್ಲಿ ಕೆಲಸ ಕೂಡ ಮಾಡಿದಂತವರು, ಚೆನ್ನಾಗಿ ಅನುಭವ ಇದೆ. ಹಾಗಾಗಿ ಮತ್ತೆ ನಿಭಾಯಿಸುವ ಶಕ್ತಿ ಇದೆ ಅಂತ, ಏನೇ ಸನ್ನಿವೇಶ ಬಂದರೂ ನಿಭಾಯಿಸುವ ಶಕ್ತಿ ಇದೆ ಅಂತ ಕೂಡ. ಹಾಗಾಗಿ ಆದ್ರೆ ರಾಜಕೀಯ ಲೆಕ್ಕಾಚಾರಗಳು ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಕೆ.ಸಿ. ವೇಣುಗೋಪಾಲ್ ತುಂಬಾ ವರ್ಕ್ ಮಾಡಿದ್ದಾರೆ, ಜೊತೆಗೆ ರಾಹುಲ್ ಆಪ್ತ. ಹಾಗಾಗಿ ಹೈಕಮಾಂಡ್ ಮೋಸ್ಟ್ಲಿ ಕೆ.ಸಿ. ವೇಣುಗೋಪಾಲ್ಗೆ ಪಟ್ಟ ಕಟ್ಟಬಹುದು ಅನ್ನುವಂತ ಸುದ್ದಿಗಳು ಓಡಾಡ್ತಾ ಇದೆ. ಎಕ್ಸಾಕ್ಟ್ಲಿ. ಇದು ಕೇರಳದ ವಿಚಾರ. ಎಲೆಕ್ಷನ್ ಮುಗಿದ ನಂತರ, ಫಲಿತಾಂಶ ಬಂದ ನಂತರ ಮುಂದೆ ಇರುವಂತಹ ಪ್ರಶ್ನೆ ಅಂತಂದ್ರೆ ಈ ಸರ್ಕಾರ ರಚನೆಯ ವಿಚಾರ. ಸರ್ಕಾರ ರಚನೆ, ಹಕ್ಕೊತ್ತಾಯ ಇದೆಲ್ಲವೂ ಕೂಡ ಬರುತ್ತೆ. ಆದ್ರೆ ಪ್ರಮುಖವಾಗಿ ಕಾಡೋದು ಅಂತಂದ್ರೆ ಸಿಎಂ ಯಾರಾಗ್ತಾರೆ ಅನ್ನುವಂತ ಪ್ರಶ್ನೆ. ಕೇರಳದಲ್ಲೂ ಕೂಡ ಸದ್ಯಕ್ಕೆ ಅದೇ ಪ್ರಶ್ನೆ. ಮುಖ್ಯಮಂತ್ರಿ ಗದ್ದುಗೆ ಯಾರಿಗೆ ಕೇರಳಂನಲ್ಲಿ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ಗೆ ಭರ್ಜರಿ ಗೆಲುವು ಸಿಕ್ಕಿದೆ ಈ ಬಾರಿ. ಸಿಎಂ ರೇಸ್ನಲ್ಲಿ ಪ್ರಮುಖರಿದ್ದಾರೆ. ಹಲವರ ಹೆಸರು ಈಗ ಕೇಳಿ ಬರ್ತಾ ಇದೆ. ಬಿಡಿ ಸತೀಶನ್ಗೆ ಹಾಗಾದ್ರೆ ಈ ಬಾರಿ ಸಿಎಂ ಕುರ್ಚಿ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ. ಸಿಎಂ ರೇಸ್ನಲ್ಲಿ ರಮೇಶ್ ಚೆನ್ನಿತ್ತಲ ಕೂಡ ಇದ್ದಾರೆ. ಹಾಗೆ ಕೆ.ಸಿ. ವೇಣುಗೋಪಾಲ್ ಹೆಸರು ಕೂಡ ಬಹಳ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇರೋದ್ರಿಂದ ಅವರಿಗೆ ಈ ಬಾರಿ ಲಕ್ ಒಲಿಯುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಏನಾಗುತ್ತೆ? ಈ 3 ಜನರ ವಿಶೇಷತೆ ಏನು ಅಂದ್ರೆ ವಿ.ಡಿ. ಸತೀಶ್ ಅನ್ನು ಅಲ್ಲಿ ರೂಟೆಡ್, ಅವರು ಕೇರಳದಲ್ಲೇ ಚೆನ್ನಾಗಿ ಅಲ್ಲೇ ಇದ್ಕೊಂಡು ಅಲ್ಲೇ ರಾಜಕಾರಣ ಮಾಡಿ ಅಲ್ಲೇ ಬೇರು ಬಿಟ್ಟು ಅಲ್ಲೇ ಸ್ಥಾಪಿತವಾಗಿ ಇರುವಂತವರು, ಬಹಳ ಸೀನಿಯರ್. ಮತ್ತೆ ಅವರಿಗೆ ಜನಸಂಪರ್ಕ ಬಹಳ ಚೆನ್ನಾಗಿದೆ. ಕೆ.ಸಿ. ವೇಣುಗೋಪಾಲ್ ಏನು ಅಂತಂದ್ರೆ ಡೆಲ್ಲಿ ಪಾಲಿಟಿಕ್ಸ್ ಗೆ ತುಂಬಾ ಜಾಸ್ತಿ ಹೋಗ್ಬಿಟ್ರು. ಹಾಗಾಗಿ ಅಫ್ಕೋರ್ಸ್ ಅವರು ರಾಹುಲ್ ಗಾಂಧಿಗೆ ಆಪ್ತ ಅನ್ನುವಂತ ಒಂದು ಅಡ್ವಾಂಟೇಜ್ ಅವರಿಗೆ ಇದ್ದೇ ಇದೆ. ಅವರಿಗೆ ಬೇಕಾದಂತವರಿಗೆ ಅವರು ಟಿಕೆಟ್ಸ್ ಕೊಟ್ಟಿದ್ದಾರೆ ಅಲ್ಲಿ ಅಂತ ಹೇಳಲಾಗಿದೆ. ಕೆ.ಸಿ. ವೇಣುಗೋಪಾಲ್ ಅವರನ್ನೇ ಮಾಡ್ತಾರೆ ಅಂತ ಒಂದಷ್ಟು ಮೂಲಗಳು ಹೇಳ್ತಾ ಇದ್ದಾವೆ. ಚೆನ್ನಿತಾಲ ಅವರ ಅಡ್ವಾಂಟೇಜ್ ಏನು ಅಂತಂದ್ರೆ ಹಿ ಇಸ್ ಸೀನಿಯರ್ ಮೋಸ್ಟ್ ಅಲ್ಲಿ. ಅವರು ಸಚಿವರಾಗಿ ಆಲ್ರೆಡಿ ಉಮ್ಮನ್ ಚಾಂಡಿ ಗವರ್ಮೆಂಟ್ ಅಲ್ಲಿ ಕೆಲಸ ಕೂಡ ಮಾಡಿದಂತವರು, ಚೆನ್ನಾಗಿ ಅನುಭವ ಇದೆ. ಹಾಗಾಗಿ ಮತ್ತೆ ನಿಭಾಯಿಸುವ ಶಕ್ತಿ ಇದೆ ಅಂತ, ಏನೇ ಸನ್ನಿವೇಶ ಬಂದರೂ ನಿಭಾಯಿಸುವ ಶಕ್ತಿ ಇದೆ ಅಂತ ಕೂಡ. ಹಾಗಾಗಿ ಆದ್ರೆ ರಾಜಕೀಯ ಲೆಕ್ಕಾಚಾರಗಳು ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಕೆ.ಸಿ. ವೇಣುಗೋಪಾಲ್ ತುಂಬಾ ವರ್ಕ್ ಮಾಡಿದ್ದಾರೆ, ಜೊತೆಗೆ ರಾಹುಲ್ ಆಪ್ತ. ಹಾಗಾಗಿ ಹೈಕಮಾಂಡ್ ಮೋಸ್ಟ್ಲಿ ಕೆ.ಸಿ. ವೇಣುಗೋಪಾಲ್ಗೆ ಪಟ್ಟ ಕಟ್ಟಬಹುದು ಅನ್ನುವಂತ ಸುದ್ದಿಗಳು ಓಡಾಡ್ತಾ ಇದೆ. ಎಕ್ಸಾಕ್ಟ್ಲಿ. ಇದು ಕೇರಳದ